ಹಾಯ್ ನಮಸ್ತೆ ನಾನಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮಿಷ್ಟ ಸ್ನೇಹಿತರೆ ಇದೊಂದು ಸ್ಪೆಷಲ್ ವಿಡಿಯೋ ಯಾಕೆ ಅಂತಂದರೆ ಇವತ್ತು ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಫೈನಲ್ಸಲ್ಲಿ ಸೌತ್ ಆಫ್ರಿಕಾ ಅಗೇನ್ಸ್ಟ್ ಆಡ್ತಾ ಇದೆ ಮತ್ತು ಸೊ ಈ ಒಂದು T20 ವರ್ಲ್ಡ್ ಕಪ್ ಏನಿದೆಯಲ್ಲ ಸೊ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ನ ಕಿಂಗ್ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾಗೆ ಇದು ಲಾಸ್ಟ್ ವರ್ಲ್ಡ್ ಕಪ್ ಅಂತಲೇ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಹಾಗಾದರೆ ಸೊ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾಗೋಸ್ಕರ ಈ ಒಂದು ಕಪ್ಪನ್ನು ನಾವು ಗೆಲ್ಲಲೇಬೇಕು. ಸ್ನೇಹಿತರೆ ಈ ಒಂದು ಪಂದ್ಯದ ಬಗ್ಗೆ ಸೊ ಒಂದು ಕಂಪ್ಲೀಟ್ ಅಪ್ಡೇಟನ್ನು ನೀಡ್ತಕ್ಕಂಥ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ T20 ವರ್ಲ್ಡ್ ಕಪ್ 2024 ಸೊ ಈ ಒಂದು ಟೂರ್ನಿಯನ್ನು ಆರ್ಗನೈಸ್ ಮಾಡಿದ್ದು ICC ಹಾಗೆ ಹೋಸ್ಟ್ ಮಾಡಿದ್ದು ವೆಸ್ಟ್ ಇಂಡೀಸ್ ಹಾಗೆ ಅಮೇರಿಕಾ. ಸೊ ಈ ಒಂದು ಟೂರ್ನಿಯಲ್ಲಿ ಭಾರತ ಎ ಗ್ರೂಪಲ್ಲಿರುತ್ತೆ. ಈ ಒಂದು ಗ್ರೂಪಲ್ಲಿ ಪಾಕಿಸ್ತಾನ ಇರುತ್ತೆ, ಐರ್ಲೆಂಡ್ ಇರುತ್ತೆ, ಕೆನಡಾ ಇರುತ್ತೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ಈ ಒಂದು ಟೀಮ್ ಇರುತ್ತೆ. ಸೊ ಈ ಒಂದು ಗ್ರೂಪ್ ಸ್ಟೇಜಲ್ಲಿ ಭಾರತ ಎಲ್ಲ ಮ್ಯಾಚ್ಗಳನ್ನು ಗೆದ್ದು ಸೂಪರ್ 8ಗೆ ಕ್ವಾಲಿಫೈ ಆಗುತ್ತೆ. ಈ ಒಂದು ಸೂಪರ್ 8ಅಲ್ಲಿ ಆಸ್ಟ್ರೇಲಿಯಾ ಇರುತ್ತೆ, ಅಫ್ಘಾನಿಸ್ತಾನ ಇರುತ್ತೆ ಹಾಗೆ ಬಾಂಗ್ಲಾದೇಶ ಇರುತ್ತೆ. ಅಲ್ಲಿ 3 ಮ್ಯಾಚನ್ನು ಗೆದ್ದು ಸೊ ನೆಕ್ಸ್ಟು ಸೆಮೀಸ್ಗೆ ಕ್ವಾಲಿಫೈ ಆಗುತ್ತೆ. ನಮಗೆ ಸೆಮೀಸಲ್ಲಿ ಅಪೋನೆಂಟ್ ಆಗಿದ್ದು ಯಾರು ಅಂತಂದರೆ ಇಂಗ್ಲೆಂಡ್. ಆ್ಯಕ್ಚುಲಿ ಇಂಗ್ಲೆಂಡ್ ಬಗ್ಗೆ ನಮಗೆ ಸ್ವಲ್ಪ ಭಯ ಕೂಡ ಇತ್ತು ಹಾಗೆ ಸ್ವಲ್ಪ ಸೇಡು ಕೂಡ ಇತ್ತು. ಯಾಕೆ ಅಂತಂದರೆ ಈ ಲಾಸ್ಟ್ ವರ್ಲ್ಡ್ ಕಪ್ಪಲ್ಲಿ ಸೊ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಯಾರು ಅಗೇನೆಸ್ಟ್ ಆಡ್ತದೆ ಅಂತಂದರೆ ಇಂಗ್ಲೆಂಡ್ ವಿರುದ್ಧ. ಆ ಒಂದು ಮ್ಯಾಚಲ್ಲಿ ಇಂಗ್ಲೆಂಡ್ 10 ವಿಕೆಟ್ಗಳ ಒಂದು ಜಯವನ್ನು ದಾಖಲಿಸ್ತದೆ. ಸೊ ಇದಕ್ಕೆ ಈ ರೀಸನ್ ಇದೇನಪ್ಪ ಅಂತಂದರೆ ಸೇಮ್ ಕಂಡೀಷನ್ ಇಲ್ಲೂ ರಿಪೀಟ್ ಆದರೆ ಏನಪ್ಪ ಗತಿ ಅಂತ. ಮತ್ತು ಇನ್ನು ಸೇಡ್ ಏನು ಅಂತಂದರೆ ಆ ಒಂದು ಮ್ಯಾಚಲ್ಲಿ ಆಗಿರ್ತಕ್ಕಂಥ ಒಂದು ಸೇಡನ್ನು ಏನಾದರೂ ಮಾಡಿ ತೀರಿಸ್ಕೊಳ್ಳೇಬೇಕು ಅಂತ ಸೊ ನಾವು ಹಾಗೆ ನಮ್ಮ ಪ್ಲೇಯರ್ಸ್ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಸೊ ಇಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಟಾಸ್ ಇಂಗ್ಲೆಂಡ್ ವಿನ್ ಆಗುತ್ತೆ. ಸೊ ಫಸ್ಟ್ ಇಂಡಿಯಾ ಬ್ಯಾಟ್ ಮಾಡಿ 170+ ಟಾರ್ಗೆಟನ್ನು ಕೊಡುತ್ತೆ. ಆ ಒಂದು ಟಾರ್ಗೆಟನ್ನು ಚೇಸ್ ಮಾಡಬೇಕಾದ್ರೆ ಇಂಗ್ಲೆಂಡ್ ಅರೌಂಡ್ 103 ರನ್ಸ್ಗೆ ಆಲ್ ಔಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಂಡಿಯಾ ಸೆಮಿಫೈನಲಿಂದ ಫೈನಲ್ಸ್ಗೆ ರೀಚ್ ಆಗುತ್ತೆ. ಸ್ನೇಹಿತರೆ ಆ್ಯಕ್ಚುಲಿ ಕತೆ ಇದು. ಸೊ ಫೈನಲ್ಸ್ ಮ್ಯಾಚು ಸೌತ್ ಆಫ್ರಿಕಾ ಅಗೇನೆಸ್ಟ್ ಸೊ ಇಂದು ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಒಂದು ಮ್ಯಾಚ್ ನಡೀತಾ ಇರ್ತಕ್ಕಂಥದ್ದು ಕೆನಿಂಗ್ಟನ್ ಓವಲ್, ಬಾರ್ಬುಡಾಸ್, ವೆಸ್ಟ್ ಇಂಡೀಸ್ನಲ್ಲಿ. ಸೊ ಮೊದಲಿಗೆ ವೆದರ್ ರಿಪೋರ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅರೌಂಡ್ 60% ಆಫ್ ಚಾನ್ಸ್ ಮಳೆ ಆಗ್ತಕ್ಕಂಥದ್ದು ಇದೆ. ಮೇ ಬಿ ಈ ಒಂದು ಮ್ಯಾಚ್ಗೆ ಅನ್ನೋದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಅಂತಂದರೆ ಮಳೆಯಿಂದನೇ. ಮಳೆ ಬಿಟ್ಟು ಸೊ ತುಂಬಾ ಥಂಡರ್ಸ್ಟಾರ್ಮ್ ಬರ್ತಕ್ಕಂಥ ಚಾನ್ಸಸ್ ಇದೆ ಅಂತ ವೆದರ್ ರಿಪೋರ್ಟ್ ಹೇಳ್ತಾ ಇದೆ. ಸೊ ನೋಡೋಣ ವೆದರ್ ರಿಪೋರ್ಟು ಅದು ಸೆಕೆಂಡ್ರಿ. ಇನ್ನು ಅದು ಬಿಟ್ಟು ಇನ್ನು ಮ್ಯಾಚ್ ಬಗ್ಗೆ ಮಾತಾಡಬೇಕು ಅಂತಂದರೆ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾಗೆ ಇದು ಲಾಸ್ಟ್ ವರ್ಲ್ಡ್ ಕಪ್ ಅಂತಲೇ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ಯಾವಾಗ ಗೌತಮ್ ಗಂಭೀರ್ ಸೊ ನೆಕ್ಸ್ಟು ಇಂಡಿಯನ್ ಕ್ರಿಕೆಟ್ ಮೆನ್ಸ್ ಟೀಮ್ಗೆ ಕೋಚ್ ಆಗಿ ಅಪಾಯಿಂಟ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರೋದ್ರಿಂದ ಒಂದು ವೇಳೆ ಗಂಭೀರ್ ಕೋಚ್ ಆಯಿತು ಅಂತಂದರೆ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾಗೆ T20 ಟೀಮಲ್ಲಿ ಚಾನ್ಸಸ್ ಇರೋದಿಲ್ಲ, ಇದು ಖಂಡಿತ. ಸೊ ಈ ರೀಸನಿಂದ ಇವ್ರಿಗೆ ಇದು ಲಾಸ್ಟ್ ವರ್ಲ್ಡ್ ಕಪ್. ಮತ್ತೇನು ಅಂತಂದರೆ ಇಷ್ಟು ವರ್ಷಗಳಿಂದ ಏನಪ್ಪ ಅಂತಂದರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮನ್ನು ಅವರ ಒಂದು ಹೆಗಲ ಮೇಲೆ ಹೊತ್ಕೊಂಡು ಯಶಸ್ವಿಯಾಗಿ ಆಡ್ತಾ ಬಂದಿದ್ದಾರೆ. ಸೊ ಇದು ಅವರ ಒಂದು ರಿಟೈರ್ಡ್ ಸ್ಟೇಜ್ ಇರ್ಬೋದು T20 ವರ್ಲ್ಡ್ ಕಪ್ಪಿಂದ. ಸೊ ಅವರು ರಿಟೈರ್ಡ್ ಆಗಬೇಕಾದ್ರೆ ಅಟ್ಲೀಸ್ಟ್ ಈ ಒಂದು ಟ್ರೋಫಿಯನ್ನು ವಿನ್ ಆಗಲಿ ಅಂತ ಸೊ ನನ್ನ ಆಸೆ. ಯಾಕೆ ಅಂತಂದರೆ ಈಗ ವಿರಾಟ್ ಕೊಹ್ಲಿ ಅವ್ರಿಗಂತೂ 2011 ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ. ಆದರೆ ರೋಹಿತ್ ಶರ್ಮಾಗೆ ಅಂತಹ ಯಾವುದೇ ಒಂದು ರೆಕಾರ್ಡ್ಸ್ ಕೂಡ ಇಲ್ಲ. ಸೊ ರೀಸನಿಂದ ಒಂದು ಮೆಮೊರಿ ಅನ್ನೋದು ಇರ್ತದೆ. ಒಬ್ಬ ಪ್ಲೇಯರ್ ಲೈಫಲ್ಲಿ ದಿ ಮೋಸ್ಟ್ ಬೆಸ್ಟ್ ಮೂಮೆಂಟ್ ಯಾವುದು ಅಂತಂದರೆ ಅವನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಕಂಟ್ರಿಗೆ ಒಂದು ವರ್ಲ್ಡ್ ಕಪ್ ಗೆಲ್ಸ್ಕೊಟ್ಟಾಗ. ಸೊ ಆ ರೀಸನಿಂದ ಮೇ ಬಿ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾಗೆ ಸೊ ರಿಟೈರ್ಡ್ ಟೈಮಲ್ಲಿ ತುಂಬ ಒಳ್ಳೆಯ ವಿಷಯ ಸಿಗಲಿ ಅಂತ ಹಾರೈಸ್ತಾ ಇದ್ದೀನಿ.
ಸೊ ಅದು ಬಿಟ್ಟು ಇನ್ನು ಮ್ಯಾಚ್ ಬಗ್ಗೆ ನಾವು ಮಾತಾಡೋದಾದರೆ ಇಲ್ಲಿ ವೆಲ್ ಫಾರ್ಮಲ್ಲಿ ಇರ್ತಕ್ಕಂಥದ್ದು ರೋಹಿತ್ ಶರ್ಮಾ ಹಾಗೆ ಹಾರ್ದಿಕ್. ಅದು ಬಿಟ್ಟರೆ ಇನ್ನು ನಾವು ನೋಡಬೇಕು ಇನ್ನು ಯಾವ ಪ್ಲೇಯರ್ಸ್ ಹೇಗೆ ಆಡ್ತಿದ್ದಾರೆ ಅಂತ. ಸೂರ್ಯಕುಮಾರ್ ಬಗ್ಗೆ ಗೊತ್ತಿರೋದಿಲ್ವಾ, ಒಂದು ಮ್ಯಾಚ್ ಆಡ್ತಾರೆ, ಒಂದು ಮ್ಯಾಚ್ ಆಡೋದಿಲ್ಲ. ಇನ್ನು ಬೌಲಿಂಗ್ ಅಟ್ಯಾಕ್ ಅಂತೂ ಸೂಪರ್. ಸೊ ಬುಮ್ರಾ, ಹರ್ಷದೀಪ್, ಕುಲ್ದೀಪ್, ಅಕ್ಷರ್, ಅಲ್ಪ ಸ್ವಲ್ಪ ಜಡೇಜಾ ಕೂಡ ಇದ್ದಾರೆ. ಸೊ ನನಗೆ ಅನಿಸಿದ ಪ್ರಕಾರ ಏನು ಅಂತಂದರೆ ಅಪೋನೆಂಟ್ ಯಾರಾದರೂ ಆಗಲಿ ನಾನು ಆ ಮ್ಯಾಚ್ ಬಗ್ಗೆಯಲ್ಲಿ ಅಷ್ಟೊಂದು ಮಾತಾಡೋದಿಲ್ಲ. ಅಪೋನೆಂಟ್ ಎಷ್ಟೇ ಸ್ಟ್ರಾಂಗ್ ಟೀಮ್ ಆಗಿದ್ದರು ಆ ಡೇ ನಮ್ಮದಾಗಿದ್ದರೆ, ಸೊ ನಾವು ನಮ್ಮಲ್ಲಿರ್ತಕ್ಕಂಥ ಒಂದು ಸ್ಕಿಲ್ಲನ್ನು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ 100% ಆ ಮ್ಯಾಚು ನಮ್ಮದಾಗುತ್ತೆ ಅಂತ ಸೊ ನನ್ನ ಭರವಸೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಆ ಒಂದು ಮ್ಯಾಚ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ಸೌತ್ ಆಫ್ರಿಕನ್ಸ್ಗಂತೂ ಅವರು ICC ಟೂರ್ನಿಗಳಲ್ಲಿ ಸೊ ಇದು ಫೈನಲ್ಸ್ ಹೋಗಿರೋದೇ ಹೆಚ್ಚು. ಅವ್ರಿಗೂ ಕೂಡ ಒಂದು ಬ್ಯಾಡ್ ನೇಮ್ ಅಂತ ಇದೆ, ನಾಕೌಟಲ್ಲಿ ತುಂಬ ಸೋಲ್ತಾರೆ ಅಂತ ಏನಾದರೂ ಆಗಿರ್ಬೋದು. ಸೊ ಒಟ್ಟಿನಲ್ಲಿ ಈ ಒಂದು ಮ್ಯಾಚನ್ನು ನಮ್ಮ ಇಂಡಿಯಾ ಗೆಲ್ಲುತ್ತೆ. ಹಾಗೆ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಮತ್ತು ನಮ್ಮೆಲ್ಲ ಭಾರತೀಯರಿಗೆ ಸೊ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಗಿಫ್ಟ್ ಕೊಡುತ್ತೆ ಅಂತ ಒಂದು ಹೋಪ್ ಇಟ್ಕೊಂಡು ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.